ಬಂದ್ರೆ ನಿಮ್ಗೆ ಸ್ಟೇಷನರಿ ಐಟಮ್ಸ್ ಎಲ್ಲ ಗಿಫ್ಟ್ ಆಗಿ ಕೊಡಲ್ಲ ನಾವು. ಸೊ ವಿ ಟೀಚ್ ಯು ಹೌ ಟು ಮೇಕ್ ಪ್ರಾಫಿಟ್ಸ್. ಸೊ ದಿಸ್ ಇಸ್ ವಾಟ್ ಇಸ್ ರಿಕ್ವೈರ್ಡ್ ಇನ್ ದ ಮಾರ್ಕೆಟ್. ಮಾರ್ಕೆಟ್ ನೀವು ಯಾಕೆ ಬರೋದು? ಪ್ರಾಫಿಟ್ ಮಾಡಕ್ಕೆ. ಸ್ಟೇಷನರಿ ಒಂದು ಬುಕ್ ಒಂದು ಮಗ್ ಕೊಟ್ಟು ಕಳ್ಸಲ್ಲ ಇಲ್ಲಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶಶಾಂಕ್, ಟ್ರೇಡಿಂಗ್ ಅಕಾಡೆಮಿ ಬೆಂಗಳೂರು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಶುರು ಮಾಡೋಣ. ಇವಾಗ ಲಾಸ್ಟ್ ಟೈಮ್ ನಾನು ಡಿಸ್ಕಸ್ ಮಾಡಿದಾಗ ಐ ಥಿಂಕ್ ಇಟ್ ಇಸ್ ಅ ಫ್ಯೂ ಡೇಸ್ ಬ್ಯಾಕ್, 2 weeks ಹಿಂದೆ ನಾನು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಡಿಸ್ಕಸ್ ಮಾಡ್ದಂಗೆ ಈ ಹೈ ಬ್ರೇಕ್ ಆಗಿದ ತಕ್ಷಣ ನಮ್ಗೆ ಒಂದು ಒಳ್ಳೆ ಮೊಮೆಂಟಮ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಈ ಹೈ ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ಹ್ಯಾಸ್ ಗಾನ್ ಅಪ್ 1200 ಪಾಯಿಂಟ್ಸ್. ಯು ಕ್ಯಾನ್ ರೆಫರ್ ಟು ದ ಪ್ರೀವಿಯಸ್ ವಿಡಿಯೋಸ್. ನಾನು ಯಾಕೆ ಇಷ್ಟು ದಿನದಿಂದ ನನ್ನ ಮಾರ್ಕೆಟ್ ವ್ಯೂನ ಶೇರ್ ಮಾಡಿರ್ಲಿಲ್ಲ ಅಂದ್ರೆ ಐ ವಾಸ್ ಆನ್ ಅ ಜರ್ನಿ. ಇವಾಗ ಸುಮಾರು ಜನ ನಮ್ಗೆ ಹೇಳ್ತಾರೆ ಆಪ್ಷನ್ ಬೈಯಿಂಗ್ ಅಲ್ಲಿ ದುಡ್ಡು ಮಾಡಕ್ ಆಗಲ್ಲ, ಆಪ್ಷನ್ ಬೈಯಿಂಗ್ ಅಲ್ಲಿ ದುಡ್ಡಿಲ್ಲ, ಆಪ್ಷನ್ ಬೈಯಿಂಗ್ ಇಸ್ ಗ್ಯಾಂಬ್ಲಿಂಗ್ ಅನ್ಬಿಟ್ಟೆಲ್ಲ ಹೇಳ್ತಾರೆ. ಕರೆಕ್ಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ವಿತೌಟ್ ಇವನ್ ಲೂಸಿಂಗ್ ಅ ಸಿಂಗಲ್ ಟ್ರೇಡ್ ಐ ಹ್ಯಾವ್ ಮೇಡ್ ಮನಿ. ಐ ಹ್ಯಾವ್ ಮೇಡ್ ಯೂಸ್ ಆಫ್ ದಿಸ್ ಬುಲ್ ಮಾರ್ಕೆಟ್. ಮೇನ್ ಆಗಿ ಈ ಬುಲ್ ಮಾರ್ಕೆಟ್ ಕೂಡ ಸಪೋರ್ಟ್ ಮಾಡಿದೆ. ಈ ಬುಲ್ ಮಾರ್ಕೆಟ್ ಯಾವ ರೀತಿ ಯುಟಿಲೈಸ್ ಮಾಡಿದೀನಿ, ಐ ಹ್ಯಾವ್ ಕೆಪ್ಟ್ ಶೇರಿಂಗ್ ಮೈ ಜರ್ನಿ ಥ್ರೂ ಔಟ್. ಸೊ ನೀವು ಅದನ್ನು ರೆಫರ್ ಮಾಡ್ಬೋದು, ಆ ವಿಡಿಯೋಸ್ ಕೂಡ. ಇವತ್ತು ನಾನು ಎಷ್ಟು ಪ್ರಾಫಿಟ್ ಬುಕ್ ಮಾಡಿದೀನಿ ಅಂತ ತೋರಿಸ್ತೀನಿ. ಸೊ ಟುಡೇ ಐ ಬುಕ್ ದ ಪ್ರಾಫಿಟ್ ಆಫ್ 18,900 rupees. ಒನ್ ಟ್ರೇಡ್ ಇಸ್ ರನ್ನಿಂಗ್ ರೈಟ್ ನಾವು. ಕ್ರೂಡ್ ಆಯಿಲ್ ಟ್ರೇಡ್ ರನ್ ಆಗ್ತಾ ಇದೆ. ಪ್ಲಸ್ ಪಾಲಿಕ್ಯಾಬನ್ ನಾನು ಹೇಳಿದ್ದೆ, ನಾನು ಇದ್ರ ಬಗ್ಗೆ ಇದನ್ನ ಕನ್ಸಿಡರ್ ಮಾಡಲ್ಲ, ಯಾಕಂದ್ರೆ ಐ ಹ್ಯಾವ್ ಟೇಕನ್ ದಿಸ್ ಟ್ರೇಡ್ ಇನ್ ಫ್ಯೂಚರ್ಸ್. ಸೊ ಕಡಿಮೆ ಕ್ಯಾಪಿಟಲ್ ಇನ್ವಾಲ್ವ್ ಆಗಲ್ಲ ಇದರಲ್ಲಿ. ಸೊ ಐ ನಾಟ್ ಕನ್ಸಿಡರ್ ಇಟ್. ಕ್ರೂಡ್ ಆಯಿಲ್ ಇನ್ನೊಂದು ಟ್ರೇಡ್ ಇತ್ತು, ನಾನು 2,000 rupees ಬುಕ್ ಮಾಡಿದೀನಿ. ಪವರ್ ಗ್ರಿಡ್ ಅಲ್ಲಿ ಐ ಬುಕ್ ದ ಪ್ರಾಫಿಟ್ ಆಫ್ 3,600 rupees. ನಿಫ್ಟಿಯಲ್ಲಿ ಐ ಬುಕ್ ದ ಪ್ರಾಫಿಟ್ ಆಫ್ 10,100 rupees. ಅದಾದ್ಮೇಲೆ ನಿನ್ನೆ ನಾನು ಶೇರ್ ಮಾಡಕ್ ಆಗಿರ್ಲಿಲ್ಲ, ನಿನ್ನೆದು ಕೂಡ ಪ್ರಾಫಿಟ್ ಶೇರ್ ಮಾಡ್ತೀನಿ. 14th ನೋಡ್ಬೋದು ನೀವು ಡೇಟ್ ಅನ್ನ. ಸೊ ರಿಯಲೈಸ್ಡ್ P&L 5,362 rupees ನಾನು ನಿನ್ನೆ ಕೂಡ ಬುಕ್ ಮಾಡಿದೀನಿ. ಇದೇ ರೀತಿ ಇನ್ ಜಸ್ಟ್ 12 ಟ್ರೇಡಿಂಗ್ ಸೆಷನ್ಸ್ ಐ ಹ್ಯಾವ್ ಬುಕ್ 1 lakh rupees ವಿತ್ 25,000 ಕ್ಯಾಪಿಟಲ್. ಈ ತಿಂಗಳು ಮುಗ್ದೋಗ್ಲಿ, ಐ ವಿಲ್ ಬಿ ಶೇರಿಂಗ್ ಯು ದ ಕಂಪ್ಲೀಟ್ P&L ಆಸ್ ವೆಲ್ ಅಬೌಟ್ ಹೌ ಐ ಟುಕ್ ಮೈ ಟ್ರೇಡ್ಸ್. ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ಇದು ನೋಡ್ಬೋದು, ಮಾರ್ಕೆಟ್ ಇವಾಗ ಡೈಲಿ ಟೈಮ್ ಫ್ರೇಮ್ ಪ್ರಕಾರವಾಗಿ ನೀವು ಪೊಸಿಷನಲ್ ಟ್ರೇಡ್ ಬಿಲ್ಡ್ ಮಾಡಬಹುದು ಆಪ್ಷನ್ ಬೈಯಿಂಗ್ ಅಲ್ಲಿ. ದಟ್ ಇಸ್ ದ ನೆಕ್ಸ್ಟ್ ಕ್ವೆಶನ್. ಸೊ ಇವಾಗ ಯಾವುದೇ ಸ್ಲೈಟೆಸ್ಟ್ ಕರೆಕ್ಷನ್ ಬಂದೇನು ವಿ ಆಲ್ ವಿಲ್ ಗೆಟ್ ಟ್ರ್ಯಾಪ್. ಸೊ ಒಂದು ಕರೆಕ್ಷನ್ ವೇಟ್ ಮಾಡೋಣ ಅಥವಾ ಇಂಟ್ರಾ ಡೇ ಲೆವೆಲ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಇಂಟ್ರಾ ಡೇ ಲೆವೆಲ್ಸ್ ಬರೋಣ. ಇಂಟ್ರಾ ಡೇ ಲೆವೆಲ್ಸ್ ಅಲ್ಲಿ ನಿಮ್ ಮಾರ್ಕೆಟ್ ಯಾವ ರೀತಿ ಕಾಣಿಸ್ಕೊಂತಿದೆ ಅಂತ ಇವತ್ತು ನೋಡ್ಬೋದು ನೀವು. ಇವತ್ತು ನಮ್ಗೆ ಯಾವ ರೀತಿ ಮಾರ್ಕೆಟ್ ಸ್ವಲ್ಪ ಹೊತ್ತು ರೇಂಜ್ ಬೌಂಡ್ ಆಗಿತ್ತು, ಬಟ್ ಹೈಯರ್ ಐಸ್ ಮಾಡ್ತಾ ಇತ್ತು. ನೀವು ಕೆಳಗಡೆಯಿಂದ ನೋಡಿದ್ರೆ ನಮ್ಗೆ ಇನ್ಕ್ಲೈನ್ ಸಪೋರ್ಟ್ ಇತ್ತು, ಅಂದ್ರೆ ಬೈಯಿಂಗ್ ಪ್ರೆಷರ್ ಥ್ರೂ ಔಟ್ ದ ಡೇ ಇತ್ತು. ಅದಾದ್ಮೇಲೆ ಮಾರ್ಕೆಟ್ ಗೇವ್ ಅ ಬ್ರೇಕ್ಔಟ್, ಒಳ್ಳೆ ಮೊಮೆಂಟಮ್ ಸಿಕ್ತು. ನಮ್ಮ ಸ್ಟೂಡೆಂಟ್ಸ್ ಕೂಡ ಇದನ್ನ ಕ್ಯಾಪ್ಚರ್ ಮಾಡಿದ್ರು. ಅದಾದ್ಮೇಲೆ ಪವರ್ ಗ್ರಿಡ್ ಅಲ್ಲಿ ಕೂಡ ಒಳ್ಳೆ ಪ್ರಾಫಿಟ್ ಮಾಡಿದ್ರು. ದಿಸ್ ಇಸ್ ಅವರ್ ಡೇ ವೆಂಟ್. ಸೊ ನಾಳೆಗೆ ಯಾವ ರೀತಿ ಟ್ರೇಡ್ ಮಾಡ್ತೀರಾ, ಯಾವ ರೀತಿ ಪ್ಲಾನ್ ಮಾಡ್ಬೇಕು ನೀವು ನಿಫ್ಟಿಯಲ್ಲಿ ಟ್ರೇಡ್ ಅಂತ ಹೇಳ್ತೀನಿ. ಸೊ ಇವಾಗ ಹೈಯರ್ ಐಸ್ ಮಾಡ್ತಾ ಇದೆ, ಮಾರ್ಕೆಟ್ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಳ್ಳಿ. ಹೈಯರ್ ಐಸ್ ಮಾಡ್ತಾ ಇದೆ. ಹೈಯರ್ ಐಸ್ ಮಾಡ್ತಾ ಇದ್ರೆ ಯು ಕ್ಯಾನ್ ಟೇಕ್ ಅಪ್ ಸೈಡ್ ಟ್ರೇಡ್ಸ್. ನೀವು ಕಾಲ್ ಸೈಡ್ ಟ್ರೇಡ್ಸ್ ಮೇಲೆ ಫೋಕಸ್ ಮಾಡ್ಬೋದು. ಇಲ್ಲ ಸೈಡ್ ವೇಸ್ ಇತ್ತು, ಇವತ್ತಿನ ತರ ರೇಂಜ್ ಬೌಂಡ್ ಇದ್ದು ಆಮೇಲೆ ಬ್ರೇಕ್ಔಟ್ ಕೊಟ್ರೆ ಅದನ್ನು ಕೂಡ ತಗೊಬಹುದು ನೀವು. ಅಥವಾ ಬೇರೆ ಸೈಡ್ ಟ್ರೇಡ್ಸ್ ಪ್ಲಾನ್ ಮಾಡಂಗಿದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಪ್ರಾಫಿಟ್ ಬುಕ್ಕಿಂಗ್ ಇರ್ಬೋದು, ಹಂಗೆ ಕರೆಕ್ಷನ್, ಹಂಗೆ ರಿವರ್ಸಲ್ ಬಂತಾನೆ ಮಾರ್ಕೆಟ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಅಪ್ ಅಗೇನ್. ಸೊ ಮೊಮೆಂಟಮ್ ನಮ್ಗಿನ್ನ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಯಾವುದೇ ರೀತಿಯ ಡೈರೆಕ್ಷನ್ ತೋರಿಸಿಲ್ಲ. ಇವಾಗ ಸದ್ಯಕ್ಕೆ ಅಪ್ ಸೈಡೇ ಇದೆ. ಅದು ನಮ್ಗೆ ಗೊತ್ತಾಗ್ತಾ ಇದ್ದಂಗೆ ನಾವು ಚೇಂಜ್ ಮಾಡಿ ಡೌನ್ ಸೈಡ್ಗೂ ಶಿಫ್ಟ್ ಆಗ್ಬೇಕಾಗತ್ತೆ. ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಪ್ಲಾನ್ ಯುವರ್ ಟ್ರೇಡ್ ಫಾರ್ ಟುಮಾರೋ. ಅದಾದ್ಮೇಲೆ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ವಾಸ್ ಲುಕಿಂಗ್ ಲಿಟಲ್ ವೀಕ್ ಟುಡೇ. ಸೊ ನೀವು ಡೈಲಿ ಟೈಮ್ ಫ್ರೇಮ್ ನೋಡಿದ್ರೇನು ನಿಫ್ಟಿ ಎಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆಯೋ ಅಷ್ಟು ಸ್ಟ್ರಾಂಗ್ ಆಗಿ ಬ್ಯಾಂಕ್ ನಿಫ್ಟಿ ನಮಗೆ ಕಾಣಿಸ್ತಿಲ್ಲ. ಇಂಟ್ರಾ ಡೇ ಲೆವೆಲ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಸೇಮ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಯಾವ ರೀತಿ ನೀವು ಪ್ಲಾನ್ ಮಾಡ್ತಿರೋ ಇಟ್ ಇಸ್ ಆಲ್ ಗೋಯಿಂಗ್ ಟು ಬಿ ದ ಸೇಮ್. ಸೊ ಇವಾಗ ನೋಡ್ಬೋದು ನಿಫ್ಟಿಯಲ್ಲಿ ಮೊಮೆಂಟಮ್ ಅಂತ ಲಾಸ್ಟ್ ಅಲ್ಲಿ ಮಾರ್ಕೆಟ್ ಡೇ ಹೈ ಬ್ರೇಕ್ ಮಾಡಿ ಮೇಲ್ ಹೊಟ್ಟೋಯ್ತು. ಇದು ಕೂಡ ಡೇ ಹೈ ಬ್ರೇಕ್ ಮಾಡ್ತು, ಬಟ್ ಅಷ್ಟೊಂದು ಮೊಮೆಂಟಮ್ ಸಿಗ್ಲಿಲ್ಲ ಇಲ್ಲಿ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಪ್ಲಾನ್ ಮಾಡ್ತೀರಾ ಟ್ರೇಡ್ ಅನ್ನ ನೀವು ನೋಡ್ಬೋದು. ಲಾಸ್ಟ್ ಟ್ರೇಡಿಂಗ್ ಡೇ ನಮಗೆ ಅಪ್ಪರ್ ವಿಕ್ ಫಾರ್ಮೇಶನ್ ಇತ್ತು, ಬಟ್ ಇವತ್ತಿನ ಟ್ರೇಡಿಂಗ್ ಡೇ ನಮಗೆ ಲೋವರ್ ವಿಕ್ ಫಾರ್ಮೇಶನ್ ಇದೆ, ವಿಚ್ ಇಸ್ ಸ್ಟಿಲ್ ಇಂಡಿಕೇಟಿಂಗ್ ಮಾರ್ಕೆಟ್ ಇಸ್ ಆನ್ ದ ಬುಲಿಶ್ ಸೈಡ್. ನಾನು ಹೇಳ್ತಾನೆ ಇದೀನಿ ನಿಮ್ಮೆಲ್ಲರಿಗೂ. ಸೊ ವಿಕ್ ನ ಕನ್ಫರ್ಮೇಶನ್ ತಗೊಳ್ಳಿ ನೀವು ಡೈರೆಕ್ಷನ್ ನೋಡಕ್ಕೆ. ಇವಾಗ ಸದ್ಯಕ್ಕೆ ಮಾರ್ಕೆಟ್ ಲೋವರ್ ವಿಕ್ ಕೊಟ್ಟಿದೆ ಅಂದ್ರೆ ನಮ್ಗೆ ಅಪ್ ಸೈಡ್ ಕನ್ಫರ್ಮೇಶನ್ ಇದೆ. ಟ್ರೆಂಡ್ ಯಾವ್ದಿದೆ ನಮ್ಗೆ ಓವರ್ ಆಲ್ ಟ್ರೆಂಡ್ ಯಾವ್ದಿದೆ, ಅಪ್ ಟ್ರೆಂಡ್ ಅಲ್ಲಿ ಇದೆ. ಅಪ್ ಟ್ರೆಂಡ್ ಅಲ್ಲಿ ನಮ್ಗೆ ಲೋವರ್ ವಿಕ್ ಬಂದ್ರೆ ಟ್ರೆಂಡ್ ಇನ್ನ ಕಂಟಿನ್ಯೂ ಆಗುತ್ತೆ ಅಂತ ಮಾರ್ಕೆಟೇ ಹೇಳ್ತಾ ಇದೆ. ನೀವೇ ಡಿಸೈಡ್ ಮಾಡಬೇಡಿ. ಮಾರ್ಕೆಟ್ ಏನ್ ಹೇಳುತ್ತೋ ಅದಕ್ಕೆ ರಿಯಾಕ್ಟ್ ಮಾಡಿ ಟ್ರೇಡ್ ತಗೊಳ್ಳಿ. ಈ ರೀತಿ ಪ್ಲಾನ್ ಮಾಡಿ. ಸೊ ಐ ನಾಟ್ ಬಿ ಶೇರಿಂಗ್ ಎನಿ ಸ್ಟಾಕ್ಸ್. ನನ್ನ ಪೋರ್ಟ್ಫೋಲಿಯೋ ಕೂಡ ಶೇರ್ ಮಾಡಿದೀನಿ ನಿಮ್ಗೆ, ಯಾವ ರೀತಿ ಪ್ರಾಫಿಟ್ ಮಾಡ್ತಾ ಇದೀವಿ ಅಂತ. ನಮ್ಮ ಇನ್ಸ್ಟಿಟ್ಯೂಟ್ ಬಂದ್ರೆ ನಿಮ್ಗೆ ಸ್ಟೇಷನರಿ ಐಟಮ್ಸ್ ಎಲ್ಲ ಗಿಫ್ಟ್ ಆಗಿ ಕೊಡಲ್ಲ ನಾವು. ಸೊ ವಿ ಟೀಚ್ ಯು ಹೌ ಟು ಮೇಕ್ ಪ್ರಾಫಿಟ್ಸ್. ಸೊ ದಿಸ್ ಇಸ್ ವಾಟ್ ಇಸ್ ರಿಕ್ವೈರ್ಡ್ ಇನ್ ದ ಮಾರ್ಕೆಟ್. ಮಾರ್ಕೆಟ್ ನೀವು ಯಾಕೆ ಬರೋದು? ಪ್ರಾಫಿಟ್ ಮಾಡಕ್ಕೆ. ಸ್ಟೇಷನರಿ ಒಂದು ಬುಕ್ ಒಂದು ಮಗ್ ಕೊಟ್ಟು ಕಳ್ಸಲ್ಲ ಇಲ್ಲಿ. ಸೊ ದಿಸ್ ಇಸ್ ಹೌ ವಿ ಟ್ರೇಡ್. ಥ್ಯಾಂಕ್ ಯು ಗೈಸ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.